यूटीवी न्यूज में स्वागत है आप सभी दर्शकों का। मैं हूं सानिया। आइए देखते हैं आज की ताजा खबर। तमाम तालीकोट शहर के जिम्मेदारान यहाँ पर डीसी साहब के मुलाकात के लिए आए हैं। आने का मकसद यह है कि जो तालीकोट के अंदर काफ़ी दिनों से तालुका होकर 10 साल हुआ, अब तक कोई भी सरकारी ऑफिस नहीं बने। अब हाल ही प्रजा सौदा के नाम पर जो है एक बहुत बड़ा तामीरी काम क्या है मंजूरी मिली है। इसके अंदर क्या है पूरे ऑफिस वहाँ पर जिला अधिकारी साहब से गुजारिश है कि उसको जल्द से जल्द मंजूरी देकर क्या है आगे की कार्रवाई के अंदर क्या है आप जल्द से जल्द क्या है ताउन करेंगे तो लोगों के लिए क्या है बहुत बड़ा क्या है एक फायदे का काम होगा। अस्सलाम वालेकुम, जय हिंद, जय कर्नाटक। तुम्हारा नाम बोलो। मेरा नाम मोहिद्दीन साहब नगार्ची, माजी ಪುರಸಭೆ ಸದಸ್ಯ। ನಾವೆಲ್ಲರೂ ಸೇರಿಕೊಂಡು ತಾಳಿಕೋಟೆಯಿಂದ ಬಿಸಿಲಲ್ಲಿ ಎಷ್ಟೋ ಪ್ರಜಾ ಇದ್ರೂ ಸಹಿತ ಸಮಸ್ಯೆಗಳಿಗೆ ಸ್ಪಂದನೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈಗಾಗಲೇ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ 2 ಎಕರೆ ಜಮೀನು ದಾನದ ರೂಪದಲ್ಲಿ 3 ವ್ಯಕ್ತಿಗಳ ಹೆಸರನ್ನು ಮದರಕಲ್ ಅವರು ಹೇಳಿದ್ದಾರೆ. ಆದರೆ ಅದರ ಉದ್ದೇಶ ಬೇರೆನೇ ಇಟ್ಟುಕೊಂಡು ಅದು ದೂರ ಆಗುತ್ತೆ, ಅದು ಸಮೀಪದಲ್ಲಿ ಇದ್ದಂಥ ತಾಳಿಕೋಟೆ ನಗರದಲ್ಲಿಯೇ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಸುಮ್ಮನೆ ಅದು ಸ್ಥಗಿತಗೊಳಿಸುವ ಉದ್ದೇಶದಿಂದ ಈಗ ಒಂದು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ಅಂಥವರ ಜನರ ಲೆಕ್ಕಿಸದೆ ಪ್ರಜಾಸೌಧವನ್ನು ಆದಷ್ಟು ಬೇಗ ಜನರು ಎಲ್ಲ ಕಡೆ ನಿರ್ಮಾಣ ಮಾಡಲಿಕ್ಕೆ ಕಾಮಗಾರಿ ಪ್ರಾರಂಭವಾಗಿದೆ. ಈ ತಾಳಿಕೋಟೆಯ ಒಂದು ಕಾಮಗಾರಿಯು ಸಹಿತ ಆದಷ್ಟು ಬೇಗನೆ ಚಾಲು ಮಾಡಿ ಈ ಒಂದು ಪ್ರಜಾಸೌಧಕ್ಕೆ ಆದಷ್ಟು ಬೇಗ ನಮ್ಮ ಶಾಸಕರ ಈ ಒಂದು ಸರ್ಕಾರದ ಅವಧಿಯಲ್ಲಿಯೇ ಮತ್ತೆ ಒಂದು ನಿರ್ಮಾಣ ಮಾಡಿ ಒಂದು ಉದ್ಘಾಟನೆಯನ್ನು ಮಾಡುವಂಥ ಯೋಜನೆಯನ್ನು ನಮ್ಮ ಶಾಸಕರು ಹಾಕಿಕೊಂಡಿದ್ದಾರೆ. ಅದಕ್ಕಾಗಿ ಆದಷ್ಟು ಬೇಗ ಪ್ರಜಾಸೌಧ ನಿರ್ಮಾಣ ಮಾಡಿ ಜನರ ಒಂದು ಆಶೋತ್ತರಗಳಿಗೆ ಈ ಒಂದು ಸ್ಪಂದನೆ ಮಾಡಿ ಆದಷ್ಟು ಬೇಗ ಅದೇ ಸ್ಥಳದಲ್ಲಿ ಅದೇನು ಸ್ಥಳ ದೂರಿಲ್ಲ, ತಾಳಿಕೋಟೆ ಮತ್ತು ಮೈಸೂರು ಮಧ್ಯದಲ್ಲಿರುವಂಥ ಒಂದು ಎಲ್ಲ ಕೂಡಿಸಿ ಒಂದು 2000 ಮೀಟರ್ ಇದೆ. ಅದೇ ಸ್ಥಳದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಿ ಜನರ ಒಂದು ಆಶಯಗಳನ್ನು ಈಡೇರಿಸಬೇಕಂತೇಳಿ ಜನರಲ್ಲಿ ತಮ್ಮಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಮೊದಲನೆಯದಾಗಿ ನಮ್ಮ ನಾಡಿನ ಶರಣರಲ್ಲಿ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ತಾಳಿಕೋಟೆ ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರಲ್ಲಿ ಪತ್ರಕರ್ತ ಬಂಧುಗಳಲ್ಲಿ ಎಲ್ಲರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ನಾವು ಬಿಜಾಪುರವರೆಗೆ ಬರಲಿಕ್ಕೆ ಕಾರಣ ಏನಂತಂದ್ರೆ ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲು ನಮ್ಮಲ್ಲಿ ತಾಲೂಕಾಗಿ ಇವತ್ತಿಗೆ 10 ವರ್ಷ ಆಯಿತು. ಇವತ್ತಿನವರೆಗೆ ಭೂಮಿ ಇರಲಾರ್ದಕ್ಕೆ ತಾಲೂಕಾ ಆಫೀಸ್ ಆಗದೆ ಪೆಂಡಿಂಗ್ ಉಳಿದಾವೆ. ಎಲ್ಲ 52 ತಾಲೂಕೇನು ರಾಜ್ಯದಾಗ ಘೋಷಣೆ ಆಗ್ಯಾವ, ಅದರಲ್ಲಿ 51 ತಾಲೂಕಿಗಾಗಲೇ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಆಗ್ಯಾವ. ನಮ್ಮದು ಒಂದೇ ಉಳಿದಿರೋದು ಈಗ ತಾಳಿಕೋಟೆ ನಮ್ಮ ರಾಜ್ಯದೊಳಗೆ. ಅದರಿಂದ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಹಿಂದಿದ್ದ ಜಿಲ್ಲಾಧಿಕಾರಿಗಳು ಬಿ ಬಾಲನ್ ಸಾಹೇಬರು ಅವರೆಲ್ಲ ಬಂದು ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಸಲುವಾಗಿ ಒಂದು 3-4 ಜಾಗಗಳನ್ನು ನೋಡಿದರು. ಅಲ್ಲಿ ಒಂದು ಇನ್ನೊಬ್ಬರು ದಾನಿಗಳದ ಜಾಗನೂ ನೋಡಿದರು. ಅವ್ರದ್ದು ಈ ಜಾಗ ರೋಡ್ ಸೈಡ್ ಐತಿ, ಚಲೋ ಅದ, ಇದನ್ನು ಕೊಡ್ರಿ ಅಂತೇಳಿ ಅವರು ದಾನಿಗಳು 1 ಎಕರೆ ಕೊಡ್ತೀವಿ ಅಂತಂದರು. ಎಲ್ಲರೂ ಮನವೊಲಿಸಿ 2 ಎಕರೆ ಭೂಮಿನ ಇವತ್ತು 4-5 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಭೂಮಿನ 2 ಎಕರೆ ಭೂಮಿನ ಅವರಿಗೆ ಜಿಲ್ಲಾಧಿಕಾರಿಗಳ ಮನವಿ ನಮ್ಮ ಶಾಸಕರ ವಿನಂತಿ ಮೇರೆಗೆ 2 ಎಕರೆನ ಫ್ರೀಯಾಗಿ ಅವ್ರು ಕೊಟ್ಟಿದ್ದಾರೆ. ಅದನ್ನು ಇವತ್ತು ತಾಲೂಕಾ ಎಲ್ಲರೂ ಅದನ್ನು ಆಲ್ರೆಡಿ ರಾಜ್ಯಪಾಲರ ಹೆಸರಲ್ಲಿ ನೋಂದಣಿ ಆಗಿಬಿಟ್ಟಿದೆ. ಆದ ನಂತರ ಇದು 2 ವರ್ಷದಿಂದ ಪ್ರೊಸೀಜರ್ ನಡೆದ ಎಲ್ಲ ಜಿಲ್ಲಾಧಿಕಾರಿಗಳು ಬಂದಾರ, ತಾಲೂಕು ದಂಡಾಧಿಕಾರಿಗಳು ಬಂದಾರ, ಎಲ್ಲರೂ ನೋಡ್ಯಾರ. ಇಲ್ಲಿ ತನಕ ಊರಾಗ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ. ಅದು ಈಗ ಕಾಮಗಾರಿ ಸ್ಟಾರ್ಟ್ ಆಗುವ ಹಂತದಾಗ ಇದು ದೂರ ಆಗ್ತದೆ, ಇಲ್ಲಿ IB ಒಳಗೆ ಮಾಡಿರಿ, KB ಒಳಗೆ ಮಾಡಿರಿ ಅಂಥೇಳಿ ಊರು ಬೆಳವಣಿಗೆಗೆ ಅಡ್ಡಿಪಡಿಸುವಂಥ ಕೆಲವೊಂದಿಷ್ಟು ಜನ ಅದನ್ನು ತಕರಾರು ಮಾಡಿ ಊರೊಳಗೆ ಸ್ಟ್ರೈಕ್ ಕುಂತು ಈಗ ಕಾಮಗಾರಿನ ಅಂದ್ರೆ ಬಂದ ದುಡ್ಡು ಸಂತೆಗೆ ಒಳ್ಳೆ ಹೋಗುವಂಥ ಆದ್ರೆ ಆಲಿಗೆ ಬಿಡಲ್ದಕ್ಕ ಅನ್ನುವಂಥ ಒಂದು ಮಾತಾಡ್ಕೊತ ಕುಂತಾರೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಕಾಮಗಾರಿ ಒಂದು ವರ್ಷದೊಳಗೆ ಕಂಪ್ಲೀಟ್ ಆಗಲಿ, ಇದಕ್ಕೆ ಪ್ರೋತ್ಸಾಹ ಕೊಡಲಿ ಜಿಲ್ಲಾಧಿಕಾರಿಗಳು. ಇದು ಶೀಘ್ರವಾಗಿ ಟೆಂಡರ್ ಕರೀಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೆಲ್ಲ ಹೋರಾಟ ಮಾಡಕತ್ತೀವಿ. ಇದರಲ್ಲಿ ಯಾರ್ದು ಸ್ವಾರ್ಥ ಇಲ್ಲ. ಇದು ಉದ್ದೇಶ ಒಳ್ಳೆಯದಾಗಲಿ, ಜನರಿಗೆ ನಮ್ಮ ತಾಳಿಕೋಟೆ ಬೆಳವಣಿಗೆಯಿಂದ ದೃಷ್ಟಿಯಿಂದ
ಊರ್ ಹೊರಗೆ ಮಾಡಿದ್ರೆ ಚಲೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದು ಎಲ್ಲರೂ ಈ ಪ್ರತಿಭಟನೆ ಮಾಡಕತ್ತಾರ. ಈಗ ತಡೆ ಹಿಡಿಯೋದಂದ್ರೆ ಏನ್ರಿ, ಊರೊಳಗೆ ಒಂದಿಷ್ಟು ಜನ ಬಂದು ಅಲ್ಲಿ ಕುಂತು ಪ್ರತಿಭಟನೆ ಮಾಡಕತ್ತಾರ. ಅದು ದೂರ ಆತ ಅಲ್ಲಿ ಮಾಡಬೇಡ್ರಿ ಅನ್ನೋ ಉದ್ದೇಶ ಅವ್ರದ್ದು. ಅದಕ್ಕೆ ಇದು ಊರೊಳಗೆ ಅಂದ್ರೆ ಸ್ಟೇಟ್ ಹೈವೇದಾಗ ಐತಿ ರೋಡ್, ಇದು ರೋಡಿಗೆ ಜಾಗ ಅದ. ಅವ್ರೇನಂತಾರೆ ಊರೊಳಗಿರೋ IB ಒಳಗೆ ಮಾಡ್ರಿ, ಅಲ್ಲಿ KB ಒಳಗೆ ಮಾಡ್ರಿ. ಅವೆಲ್ಲ ಈಗಾಗಲೇ ಇಕ್ಕಟ್ಟು ರಸ್ತೆಗಳಾಗ್ಯಾವ. ಈಗ ಅಲ್ಲೇ ಹೋದ್ರೆ ಒಂದು ಟ್ರಾಫಿಕ್ ನಿಂದ್ರಕ್ಕಾಗಂಗಿಲ್ಲ, ಒಂದು ಗಾಡಿ ತಿರ್ಗಾಡಕ್ಕೆ ಬರೋಂಗಿಲ್ಲ. ಶಾಲಿಗಳು ಕನ್ನಡ ಶಾಲೆ ಒಳಗೆ ಮಾಡಿರ್ತಾರೆ, ಶಾಲೆ ಹೋಗಿ ಊರೊಳಗೆ ಮಾಡ್ಲಿಕ್ಕಾಗುತ್ತಂದ್ರೆ ಆಗಲ್ಲ. ಅದಕ್ಕೆ ಅದನ್ನು ಎಲ್ಲಿ ತಾಲೂಕು ಆಫೀಸ್ ಎಲ್ಲ ಈಗ ಎಷ್ಟು ತಾಲೂಕುಗಳದಾಗ ಆಗ್ಯಾವ, ಇಲ್ಲೇ ದೇವ್ರಿಪಿರಿ ಒಳಗೆ 5 ಕಿಲೋಮೀಟ್ರ್ ಮ್ಯಾಗ ಆಗ್ಯದ. ಇದು ಅಷ್ಟು ಕೂಡ ಈಗ ಊರಿಂದ ಒಂದು 500 ಮೀಟ್ರನ್ನು ಇಷ್ಟು ದೂರ ಇಲ್ಲ. ಅದಕ್ಕೆ ಇದು ಒಳ್ಳೆಯ ಒಂದು ಪ್ಲೇಸ್ ಆಗುತ್ತೆ, ಒಂದು ಚಂದ ರೋಡ್ ಹೈವೇ ಅದ. ಅದಕ್ಕೆ ಇಲ್ಲೇ ನಿರ್ಮಿಸ್ಬೇಕನ್ನೋದು ನಮ್ದು ಒತ್ತಾಯ. ಎದುರಿಗೆ ಕುಂತಾರ ಸರ್ ಅವ್ರಿಗೆ, ಕಾಣದ ಕೈಗಳು ಯಾಕೆ ಬೈಲಿಗೆ ಕೂತಾರ ಅವ್ರು ಎದುರಿಗೆ. ಜಮೀನ್ದಾರ ದಾನ ಒಂದು 3 ಮಂದಿ ಕೂಡಿ ಮಾಡ್ಯಾರ್ರಿ. ಒಬ್ಬರು ಬಸವರಾಜ್ ಮದರ್ಕಲ್ ಅಂತೇಳಿ, ಇನ್ನೊಬ್ಬರು ಶಿವಾನಂದ ಬೊಗಣ್ಣ ಉಗಾರ್ ಅಂತ, ಇನ್ನೊಬ್ಬರು ನಜೀರ್ ಕೋಳ್ಯಾಳ್ ಅಂತೇಳಿ. ನಮ್ಮ ಹೆಸರು ಪ್ರಭುಗೌಡ ಮದರ್ಕಲ್. ತಾಳಿಕೋಟೆಯಲ್ಲಿ ನಿರ್ಮಾಣವಾಗುತ್ತಿರುವ ಪ್ರಜಾಸೌಧ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಅಂಥೇಳಿ ಅಂಬೇಡ್ಕರ್ ಅವರಲ್ಲಿ ನಮಸ್ಕರಿಸಿ, ಅಂಬೇಡ್ಕರ್ ಅವರ ಸಂವಿಧಾನಬದ್ಧವಾಗಿ ಇವತ್ತಿನ ದಿವಸ ತಾಳಿಕೋಟೆಯಲ್ಲಿ ಪ್ರಜಾಸೌಧಕ್ಕೆ ದಾನ ಪ್ರಜಾಸೌಧ ನಿರ್ಮಾಣ ಮಾಡಲು ಸ್ಥಳಾವಕಾಶ ಮಾಡಿಕೊಟ್ಟಂತಹ ದಾನಿಗಳಿಗೆ ಇವತ್ತಿನ ದಿವಸ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು 1 ರೂಪಾಯಿಗೂ ಕೂಡ ಯೋಚನೆ ಮಾಡುವಂತಹ ಸಮಾಜದಲ್ಲಿ ಇವತ್ತು ಕೋಟ್ಯಾನುಗಟ್ಟಲೆ ಆಸ್ತಿಯನ್ನು ಅವರು ಪ್ರಜಾಸೌಧ ನಿರ್ಮಾಣವಾಗಲಿ, ತಾಳಿಕೋಟೆ ಜನತೆಗೆ ಮತ್ತು ಸುತ್ತಮುತ್ತಲಿನ ಜನತೆಗೆ ಅನುಕೂಲವಾಗಲಿ ಎನ್ನುವಂತಹ ಒಂದು ಉದ್ದೇಶದಿಂದ ಪ್ರಜಾಸೌಧ ಜಾಗವನ್ನು ಅವರು ದಾನ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಇನ್ನೂ ಹೆಚ್ಚು ಇಂಥ ಜಾಗಗಳನ್ನು ಕೊಡುವಂತೆ ಅವರಿಗೆ ಮನವರಿಕೆ ಮಾಡಲಿ, ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಅದರಂತೆ ಈಗ ಶೀಘ್ರವಾಗಿ ಯುಟಿಲೈಸ್ ಮಾಡಿಕೊಂಡು ಅದು ಪ್ರಾರಂಭ ಮಾಡಬೇಕು ಅಂಥೇಳಿ ಈ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಲಕ್ಕ ನಾವು ತಾಳಿಕೋಟೆಯ ಎಲ್ಲ ಜನರು ಇಲ್ಲಿ ಇವತ್ತಿನ ದಿವಸ ಆಗಮಿಸಿ ಬೀದಿಗಳಲ್ಲಿ ಪ್ರತಿಭಟನೆ ಮೂಲಕ ಈ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಅಂಥೇಳಿ ಒಂದು ಆಶಯ ಭಾವನೆಯನ್ನು ಇಟ್ಟುಕೊಂಡು ಎಲ್ಲ ನಮ್ಮ ಸೈನಿಕರು, ಸುತ್ತಮುತ್ತಲಿನ ತಾಯಂದಿರು, ಮಹಿಳೆಯರು ಎಲ್ಲರೂ ಇವತ್ತಿನ ದಿವಸ ಬಂದಿದ್ದೀವಿ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಕೂಡ ಮನಸ್ಸು ಮಾಡಿ ಈ ಒಂದು ಪ್ರಜಾಸೌಧವನ್ನ ಶೀಘ್ರವಾಗಿ ತಾಳಿಕೋಟೆಯಲ್ಲಿ ನಿರ್ಮಾಣ ಮಾಡಿ ಕೊಡಬೇಕು ಅಂತ ಹೇಳಿ ಕೇಳ್ಕೊತೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।